ಸಾವಿನ ಕೂಪವಾಗಿ ಮಾರ್ಪಡ್ತಾ ಇದೆಯಾ ನಮ್ಮ ಮೆಟ್ರೋ ಅನ್ನುವಂತಹ ಪ್ರಶ್ನೆ. ಸಾಲು ಸಾಲು ಸಾವು, ಸೂಸೈಡ್ ಸ್ಪಾಟ್ ಆಯ್ತಾ ಈಗ ಮೆಟ್ರೋ ಅಂತ ಬರ್ಬರ್ತಾ ಜೀವನವನ್ನ ಕಳೆದುಕೊಳ್ತಾ ಇದ್ದಾರೆ, ಅಂದ್ರೆ ಜೀವ ಕಳೆದುಕೊಳ್ತಾ ಇದ್ದಾರೆ ಯೂತ್ಸ್. ನಮ್ಮ ಮೆಟ್ರೋದಲ್ಲಿ ಈ ರೀತಿ ಸಾವಾಗ್ತಾ ಇರುವಂಥದ್ದು, ಸಾವಿನ ಕೂಪವಾಗ್ತಾ ಇದೆಯಾ, ಸಾಲು ಸಾಲು ಸಾವು, ಸೂಸೈಡ್ ಸ್ಪಾಟ್ ಆಯ್ತಾ ಮೆಟ್ರೋ ಅಂತ ಪ್ರಶ್ನೆ. ನೋಡಿ, ಜೀವ ಕಳೆದುಕೊಳ್ಳುವಂತಹ ಜಾಗವಾಯ್ತಾ ಈಗ ಮೆಟ್ರೋ ಅಂತ. ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ರಕ್ಷಣೆ ಇಲ್ಲದಂತಾಯ್ತಾ? ನಮ್ಮ ಮೆಟ್ರೋ ಹಳಿಗೆ ಬಿದ್ದು ಜೀವ ಕಳೆದುಕೊಂಡವರೆಷ್ಟು ಗೊತ್ತಾ? ಯಾತಕ್ಕಾಗಿ ಮೆಟ್ರೋ ಹಳಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ, ಯಾಕೆ ಸಾಯ್ತಾ ಇದ್ದಾರೆ, ಈ ಪ್ರಶ್ನೆ ಮೂಡುತ್ತೆ. 3 ವರ್ಷದಲ್ಲಿ ಹಳಿಗೆ ಹಾರಿದವರಂತಹ ಸಂಖ್ಯೆ ಎಷ್ಟು ಗೊತ್ತಾ? ಯಾತಕ್ಕಾಗಿ ಸಾಯ್ತಿದ್ದಾರೆ? 2023ರಿಂದ 2026ರವರೆಗೆ ಮೆಟ್ರೋ ಹಳಿಗೆ ಹಾರಿ 4 ಸಾವನ್ನಪ್ಪಿದ್ದಾರೆ. ನಮ್ಮ ಮೆಟ್ರೋ ಎಷ್ಟೇ ಜಾಗೃತಿಯನ್ನು ವಹಿಸಿದ್ರೂ ಕೂಡ ಇದರಿಂದ ನೋ ಯೂಸ್, ಏನು ಯೂಸ್ ಆಗ್ತಾ ಇಲ್ಲ. ಇದು ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಮೆಟ್ರೋ ಹಳಿಗೆ ಬಂದು ಸೂಸೈಡ್ ಮಾಡಿಕೊಳ್ಳುವಂಥದ್ದು 3 ವರ್ಷಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚು ಆತ್ಮಹತ್ಯೆಗೆ ಯತ್ನಿಸಲಾಗಿದೆ. ಇನ್ನು ಮೆಟ್ರೋ ಅಧಿಕಾರಿಗಳು ಎಷ್ಟು ಎಚ್ಚರಿಕೆಯನ್ನು ವಹಿಸಿದ್ರೂ ಕೂಡ ಇಲ್ಲಿ ಅದು ನೋ ಯೂಸ್ ಆಗ್ತಾ ಇದೆ. ಅಂದರೆ ಸೂಸೈಡ್ ಸ್ಪಾಟ್ ಆಗ್ಬಿಡುತ್ತಾ ಇವಾಗ ನಮ್ಮ ಮೆಟ್ರೋ ಅಂತ. ಸಾಲು ಸಾಲು ಸಾವು ಆಗ್ತಾ ಇದೆ ಮೆಟ್ರೋನಲ್ಲಿ. ಬರ್ಬರ್ತಾ ಜೀವ ಕಳೆದುಕೊಳ್ಳುವವರಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈಗ. ಇನ್ನು ಮೆಟ್ರೋ ಹಳಿಗೆ ಹಾರಿದವರು ಯಾರ್ಯಾರು ಅಂದರೆ ಎಷ್ಟು ಅಂತ ನೋಡೋದಾದ್ರೆ, ದಿನಾಂಕ ಅಂದರೆ ಜನವರಿ 1, 2024 ಇಂದಿರಾನಗರ ಮೊಬೈಲ್ ತೆಗೆಯಲು ಟ್ರ್ಯಾಕ್ಗೆ ಇಳಿದಂತಹ ಮಹಿಳೆ, ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಜೀವ ಉಳಿದುಕೊಳ್ತು. ಇನ್ನು ಮೆಟ್ರೋ ಹಳಿಗೆ ಹಾರಿದವರ ಒಂದು ಸಂಖ್ಯೆ ಇಲ್ಲಿ 5, ಅಂದರೆ ಜನವರಿ 5ನೇ ತಾರೀಕು 2024 ಜಾಲಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಮೆಟ್ರೋ ಹಳಿಗೆ ಹಾರಿ ಯುವಕನಿಂದ ಆತ್ಮಹತ್ಯೆಗೆ ಯತ್ನಿಸಲಾಯಿತು. ಇನ್ನು ದಿನಾಂಕ ನೋಡಿ, ಜನವರಿ 6, 2024 JP ನಗರ ಮೆಟ್ರೋ ನಿಲ್ದಾಣ ಮೆಟ್ರೋ ಟ್ರ್ಯಾಕ್ ಮೇಲೆ ಬೆಕ್ಕು ಪ್ರತ್ಯಕ್ಷವಾಯಿತು. ಆತಂಕಗೊಂಡಂತಹ ಮೆಟ್ರೋ ಪ್ರಯಾಣಿಕರು ಇನ್ನು ಮೆಟ್ರೋ ಹಳಿಗೆ ಈ ರೀತಿ ಬಿದ್ದು ಸೂಸೈಡ್ ಮಾಡಿಕೊಳ್ಳಲು ಯತ್ನಿಸ್ತಾ ಇರುವಂಥದ್ದು. ನೋಡಿ, ಏನು ಮೆಟ್ರೋ ಟ್ರ್ಯಾಕ್ ಮೇಲೆ ಹಾರಿ ಜೀವ ಕಳೆದುಕೊಳ್ಳಲು ಯತ್ನಿಸ್ತವರಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮೆಟ್ರೋ ಹಳಿಗೆ ಹಾರಿದವರು ಹೆಚ್ಚಾಗ್ತಾ ಇರುವಂಥದ್ದು. ಏನಿದು ಮೆಟ್ರೋ ಹಳಿ ಈಗ ಸೂಸೈಡ್ ಸ್ಪಾಟ್ ಆಯ್ತಾ ಅಂತ ನೋಡಿ, ದಿನಾಂಕ 12 ಮಾರ್ಚ್ 2024 ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದಲ್ಲಿ ಏನು ವೈಕಾಲ್ಡ್ ಕಾಣಿಸ್ಕೊಂಡಂತಹ ಅಪರಿಚಿತ ವ್ಯಕ್ತಿ ಇನ್ನು ಮೆಟ್ರೋ ಹಳಿಗೆ ಹಾರಲು ಯತ್ನಿಸಿದ್ದಾರೆ. ಇನ್ನು ಮಾರ್ಚ್ 21, 2024 ಅತ್ತಿಗುಪ್ಪೆ ಮೆಟ್ರೋ ಹಳಿಯ ಮೇಲೆ ಬಿದ್ದು ಯುವಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು. ಅಂದರೆ ನಮ್ಮ ಮೆಟ್ರೋ ಏನಾಗ್ತಾ ಇದೆ ಇಲ್ಲಿ, ಸೂಸೈಡ್ ಸ್ಪಾಟ್ ಆಯ್ತಾ ಅಂತ. ಇನ್ನು ಆಗಸ್ಟ್ 3, 2024 ದೊಡ್ಡ ಕಲಸಂದ್ರ ಮೆಟ್ರೋ ಸ್ಟೇಷನಲ್ಲಿ ಯುವಕ ಸೂಸೈಡನ್ನು ಮಾಡ್ಕೊಳ್ತಾರೆ. ಹಸಿರು ಮಾರ್ಗದ ನಾಗಸಂದ್ರ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮಾರ್ಗದಲ್ಲಿ ಈ ಘಟನೆ ನಡೆಯುತ್ತೆ, ಸೂಸೈಡ್ ಮಾಡಿಕೊಳ್ಳುವಂಥದ್ದು. ಇನ್ನು ದಿನಾಂಕ 17 ಸೆಪ್ಟೆಂಬರ್ 2024 ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ನಲ್ಲಿ ಯುವಕ ಆತ್ಮಹತ್ಯೆಗೆ ಯತ್ನಿಸುವಂಥದ್ದು. ಈ ರೀತಿ ಮೆಟ್ರೋ ನಿಲ್ದಾಣದಲ್ಲಿ ಆಗ್ತಾ ಇದೆ. ಇನ್ನು ಜುಲೈ 4, 2026 ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಲ್ಲಿ ಲೀಲಾವತಿ ಎಂಬಂತಹ ಮಹಿಳೆ ಆಯಾ ತಪ್ಪಿ ಹಳಿಗೆ ಬಿದ್ದಿದ್ರು. ಈ ರೀತಿ ಆಗ್ತಾ ಇರುವಂಥದ್ದು. ಮೆಟ್ರೋ ಸ್ಟೇಷನ್ ಈಗ ಸೂಸೈಡ್ ಸ್ಪಾಟ್ ಆಯ್ತಾ ಅಂತ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಈ 3 ವರ್ಷದಲ್ಲಿ ಸಾಕಷ್ಟು ಸಾವುಗಳಾಗ್ತಾ ಇದೆ. ಇನ್ನು 27 ಜುಲೈ 2026 ಇನ್ನು ಹುಸ್ಕೂರು ರಸ್ತೆ ಮೆಟ್ರೋ ನಿಲ್ದಾಣ ರಾಜೇಶ್ ಹಿರೇಮಠ್ ಎಂಬುವರ ವ್ಯಕ್ತಿ ಹಳಿಗೆ ಜಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥದ್ದು, ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಇಲ್ಲಿ. ಅಂದರೆ ಮೆಟ್ರೋ ಅಧಿಕಾರಿಗಳು ಎಷ್ಟೇ ನಿಗಾ ವಹಿಸಿದ್ರು ಕೂಡ ಇದು ಏನು ಯೂಸ್ ಆಗ್ತಾ ಇಲ್ಲ. ಮೆಟ್ರೋ ಹಳಿಗೆ ಹಾರಿ ಪ್ರಾಣ ತೆಗೆದುಕೊಳ್ಳಲು ಯತ್ನಿಸ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಏನು ಬರ್ತಾ ನಮ್ಮ ಬೆಂಗಳೂರು ಮೆಟ್ರೋ ಏನು ಸೂಸೈಡ್ ಸ್ಪಾಟ್ ಆಯ್ತಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಸೂಸೈಡ್ ಮಾಡಿಕೊಳ್ಳುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ?
ಲಕ್ಷ್ಮಿ, ಇತ್ತೀಚಿನ ಘಟನೆಗಳನ್ನ ನಾವು ಗಮನಿಸ್ತಾ ಹೋದ್ರೆ ನಮ್ಗೆ 2024ರಿಂದ 2026 ಅಂದ್ರೆ 3 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಮೆಟ್ರೋ ಹಳಿಗೆ ಹಾರಿ ಆತ್ಮಹತ್ಯೆ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಯಾಕೆ ಮೆಟ್ರೋ ಒಂದು ರೀತಿಯಲ್ಲಿ ಪ್ರಯಾಣಿಕರಿಗೆ ಅನುಕೂಲ ಆಗ್ಲಿ ಅಂತ ಬಂದಿರುವಂತದ್ದು, ಆದ್ರೆ ಸದ್ಯಕ್ಕೆ ಯಾಕೆ ಆತ್ಮಹತ್ಯೆ ಸ್ಪಾಟ್ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಯಾಕೆಂತಂದ್ರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆಯಾ ಅಥವಾ ಸಿಬ್ಬಂದಿಗಳ ನಿರ್ಲಕ್ಷ್ಯ ಇದೆಯಾ ಅಥವಾ ಸಿಬ್ಬಂದಿಗಳ ಕೊರತೆ ಇದೆಯಾ, ಜನರಿಗೆ ಇದ್ರ ಮೇಲೆ ಯಾಕೆ ಅಷ್ಟು ಕೇರ್ಲೆಸ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಲ್ಲೇ ಹೋಗ್ತಾ ಇದ್ದಾರೆ, ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಒಂದು ಮೂಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಕಳೆದ 2 ದಿನದ ಹಿಂದೆ ಒಂದು ಕೇಸ್ ಆಯ್ತು. ಅಲ್ಲಿಯೂ ಸಹ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗ್ತಾನೆ. ಆತ ಹಿರಿಯ ಪತ್ರಕರ್ತ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ಅಂದ್ರೆ 2 ವರ್ಷದ ಹಿಂದೆ ಆತ ಪತ್ರಕರ್ತನಾಗಿ ವರ್ಕ್ ಮಾಡ್ತಾ ಇದೆ. ಕಾರಣಾಂತರಗಳಿಂದ ಮೆಟ್ರೋ ಹಳಿಗೆ ಹಾರಿ ಸೂಸೈಡ್ ಅನ್ನ ಮಾಡ್ಕೊಳ್ತಾನೆ. ಸೊ ಇದು ಒಂದೇ ಕೇಸ್ ಅಲ್ಲ. ಈಗ ಆಲ್ರೆಡಿ ನಾವು 2024ರಿಂದ ಇಲ್ಲಿಯವರೆಗೂ ಗಮನಿಸ್ತಾ ಹೋದ್ರೆ ನಮಗೆ ಸಂಪೂರ್ಣವಾಗಿ 4 ಜನರು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹದ್ದು ಬೆಳಕಿಗೆ ಬರುತ್ತೆ. ಅದರ ಜೊತೆಗೆ 6ರಿಂದ 7 ಜನರು ಆತ್ಮಹತ್ಯೆ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿರುವಂತಹದ್ದು ಬೆಳಕಿಗೆ ಕಂಡು ಬರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿಯವರೆಗೆ ಒಂದು ಸುಮಾರು 15ರಿಂದ 16 ಜನರು, ಅಂದ್ರೆ ಒಂದೊಂದು ವರ್ಷದಲ್ಲಿ ನಾವು ಲೆಕ್ಕವನ್ನ ಹಾಕ್ತಾ ಹೋದಾಗ 1 ವರ್ಷದ ಸಮಯದಲ್ಲಿ 6ರಿಂದ 7 ಜನರು ಪ್ರಯತ್ನ ಮಾಡಿರುವಂತದ್ದು. ಅದರಲ್ಲೂ 2-3 ಜನ ಸಾವನ್ನಪ್ಪಿರುವಂತಹದ್ದು. ಎಲ್ಲೋ ಒಂದು ಕಡೆ ಸಿಬ್ಬಂದಿಗಳ ನಿರ್ಲಕ್ಷ್ಯನೂ ಆಗಿರ್ಬೋದು, ಅಧಿಕಾರಿಗಳ ನಿರ್ಲಕ್ಷ್ಯವೂ ಆಗಿರ್ಬೋದು. ಆದ್ರೆ ಇಲ್ಲಿ ಪ್ರಶ್ನೆ ಮೂಡುವಂತದ್ದು, ಇಷ್ಟೆಲ್ಲ ಕೇಸ್ಗಳಾದ ಬಳಿಕ BMRCL ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಅಂದ್ರೆ ಪ್ರಯಾಣಿಕರಿಗೂ ಇದು ಒಂದು ರೀತಿಯಲ್ಲಿ ಸಮಸ್ಯೆಯನ್ನ ತಂದೊಡ್ಡುವಂತದ್ದು. ನಾವ್ ಅನ್ಕೊಳ್ತೀವಿ ಬೆಂಗಳೂರಿನ ಟ್ರಾಫಿಕ್ ಇಂದ ದೂರ ಬೇಕು ಅಂತಂದ್ರೆ ಅದಕ್ಕೆ ಮೆಟ್ರೋವನ್ನ ಎಲ್ಲರೂ ಅವಲಂಬಿಸ್ತಾರೆ. ಆದ್ರೆ ಇದು ಒಂದು ರೀತಿಯಲ್ಲಿ ಮೆಟ್ರೋದಲ್ಲಿ ಅವ್ರು ಸಾಯೋದಕ್ಕೆ ಮುಂದಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಯಾಣಿಕರಿಗೂ ಸಹ ಸಮಸ್ಯೆ ಆಗುತ್ತೆ. ದೂರದಿಂದ ಬೇರೆ ಬೇರೆ ಕಡೆಗೆ ಪ್ರಯಾಣವನ್ನ ಮಾಡುವಂತವ್ರು ಇರ್ತಾರೆ. IT ಕಂಪನಿಯವರು ಹೆಚ್ಚಾಗಿ ಪ್ರಯಾಣವನ್ನ ಮಾಡುವಂತವ್ರು ಇರ್ತಾರೆ. ಇದು ಒಂದ್ ಕಡೆ ಕಂಡು ಬರ್ತಾ ಇರುವಂತದ್ದು. ಇನ್ನೊಂದು, ಇಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಮಾಡ್ಬೇಕಾಗಿರುವಂತದ್ದು BMRCL ತೆಗೆದುಕೊಳ್ಬೇಕಾಗಿರುವಂತದ್ದು ಅಂದ್ರೆ ನಾವು ಫಾರಿನ್ ಕಂಟ್ರಿಯನ್ನ ಕಂಪೇರ್ ಮಾಡಿದಾಗ, ಫಾರಿನ್ ಕಂಟ್ರಿಯಲ್ಲಿ ಇರುವಂತಹ ಮೆಟ್ರೋವನ್ನ ನಾವು ಅದನ್ನ ನೋಡಿದಾಗ, ಅಳವಡಿಕೆಯನ್ನ ಮಾಡ್ಕೊಂಡಾಗ ಯಾಕೆ ನಮ್ಮಲ್ಲಿ ಎಲಿವೇಟೆಡ್ ಅಂದ್ರೆ ಈ ಡೋರ್ ಗಳನ್ನ ಯಾಕೆ ಅಳವಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂತಹದ್ದು. ಯಾಕಂತಂದ್ರೆ ಸೇಫ್ಟಿ ಮೆಜರ್ಮೆಂಟ್ ತುಂಬಾನೇ ಮುಖ್ಯ ಆಗುತ್ತೆ. ಕಳೆದ ಬಾರಿ ಏನೋ ಮೆಜೆಸ್ಟಿಕ್ ನಲ್ಲೂ ಪ್ರಯತ್ನ ಪಟ್ಟಾಗ್ಲೂ BMRCL ಅವರು ಹೇಳಿದ್ರು, ನಾವ್ ಇದಕ್ಕೆ ತಕ್ಕಂಗೆ ಕೆಲಸವನ್ನ ಮಾಡ್ತೀವಿ, ಇದ್ರ ಬಗ್ಗೆ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ನಿನ್ನೆ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅದಾದ್ಮೇಲೂ ಸಹ ಇದೇ ರೀತಿಯಾಗಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಥವಾ ಸೇಫ್ಟಿ ಮೆಜರ್ಮೆಂಟ್ ಆಗಿ ಮೆಟ್ರೋ ಹಳಿಗೆ ಹಾರದಂತೆ ಏನಾದ್ರೂ ವಿಂಡೋಗಳನ್ನ, ಡೋರ್ಗಳನ್ನ ಅಳವಡಿಕೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ಯಾವ ರೀತಿ ಕ್ರಮ ತಗೋತಾರೆ ಅನ್ನುವಂಥದ್ದು ನಾವು ನೋಡ್ಬೇಕಾಗಿರುವಂತದ್ದು. ಲಕ್ಷ್ಮಿ, ಧನ್ಯವಾದ ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.